ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀವೇದ ಎಜುಕೇಶನ್ ಚಾನಲ್. ಇಂದು ನಾವು ಭಾರತದಲ್ಲಿ ಕಂಡುಬರುವಂಥ ಕುಂಭಮೇಳ ನಡೆಯುವ ಸ್ಥಳಗಳ ಕುರಿತು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಕುಂಭಮೇಳ ಅಂದ್ರೆ ಏನು, ಕುಂಭಮೇಳ ಎಷ್ಟು ವರ್ಷಕ್ಕೊಮ್ಮೆ ನಡೀತದೆ, ಕುಂಭಮೇಳದ ವಿಧಗಳು ಯಾವುವು, ಅವು ಎಷ್ಟು ವರ್ಷಕ್ಕೊಮ್ಮೆ ನಡೀತವೆ, ಎಲ್ಲೆಲ್ಲಿ ನಡೆಯುತ್ತವೆ, ಕುಂಭಮೇಳದ ಇತಿಹಾಸ ಏನು, ಕುಂಭಮೇಳ ಭಾರತದಲ್ಲಿ ಕುಂಭಮೇಳ ನಡೆಯುವ ಸ್ಥಳಗಳನ್ನು ನೆನಪಿಟ್ಟುಕೊಳ್ಳೋದಕ್ಕೊಂದು ಕೋಡನ್ನು ವಿಡಿಯೋದ ಕೊನೆಯಲ್ಲಿ ಹೇಳಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ಕುಂಭಮೇಳ ಅಂದ್ರೆ ಏನು ಅಂತ ನೋಡೋದಾದ್ರೆ, ಇದೊಂದು ಹಿಂದೂ ಧರ್ಮದ ಸಾಮೂಹಿಕ ತೀರ್ಥಯಾತ್ರೆ ಅಂತ ಹೇಳ್ಬೋದು. ಈ ತೀರ್ಥಯಾತ್ರೆಯಲ್ಲಿ ಭಾಗವಹಿಸಿದವರು ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಅವರ ಪಾಪಗಳೆಲ್ಲ ಪರಿಹಾರ ಆಗಿ ಪುಣ್ಯ ಸಿಗ್ತೈತಿ. ಜೊತೆಗೆ ಜನನ ಮರಣ ಚಕ್ರಗಳಿಂದ ಏನಾಗ್ತದ, ಅವರ ಮುಕ್ತಿ ಹೊಂದ್ತಾರ ಅನ್ನೋದೊಂದು ನಂಬಿಕೆ. ಈ ಕುಂಭಮೇಳದಲ್ಲಿ ಏನೇನ್ ನಡೀತಿತ್ತು ಅಂತ ನೋಡೋದಾದ್ರ, ಆನೆಗಳ, ಕುದುರೆಗಳ ಮತ್ತು ರಥಗಳನ್ನು ಒಳಗೊಂಡಂತ ಪೇಶ್ವಾ ಎಂದು ಕರೆಯಲ್ಪಡುವ ಅಖಾಡಗಳ ಸಾಂಪ್ರದಾಯಿಕ ಮೆರವಣಿಗೆ ಕೂಡ ಈ ಕುಂಭಮೇಳದಲ್ಲಿ ನಡೀತೈತಿ. ಈ ಕುಂಭಮೇಳದ ಇತಿಹಾಸ ನೋಡೋದಾದ್ರ, ಹಿಂದೂ ಪುರಾಣದ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳಿಗೆ ಮತ್ತು ದುಷ್ಟ ಶಕ್ತಿಗಳಿಗೆ ಅಂದ್ರೆ ಅಸುರರ ನಡುವೆ ಏನಾಗ್ತೈತಿ, ಯುದ್ಧ ನಡೀತಿರ್ತೈತಿ. ಅಂತ ಸಂದರ್ಭದಲ್ಲಿ ಅಮೃತ ಕಲಶ ಏನಾಗ್ತೈತಿ, ಉದ್ಭವ ಆಗ್ತೈತಿ. ಅಮೃತ ಕಲಶದಲ್ಲಿ ಪವಿತ್ರವಾದಂತ ತೀರ್ಥ ಇರ್ತೈತಿ. ಈ ತೀರ್ಥಗಳನ್ನ ದುಷ್ಟ ಶಕ್ತಿಗಳು ತಾವು ಕುಡಿಬೇಕಂತ, ದೇವತೆಗಳು ತಾವು ಕುಡಿಬೇಕಂತ. ಹೀಗೆ ಘರ್ಷಣೆ ಮಾಡುವಂತ ಸಂದರ್ಭದಲ್ಲಿ ವಿಷ್ಣು ಏನ್ ಮಾಡ್ತಾನೆ, ಸ್ವತಃ ಮೋಹಿನಿಯ ರೂಪ ಧರಿಸಿ ಅಮೃತ ಕಲಶದಲ್ಲಿ ಇರುವಂತ ತೀರ್ಥವನ್ನ ಪಡಿಬೇಕ ಪ್ರಯತ್ನ ಪಡುವಂತ ಸಂದರ್ಭದಲ್ಲಿ ಅಮೃತ ಕಲಶದಲ್ಲಿರುವ ತೀರ್ಥವನ್ನ ಯಾರು ಕುಡಿತಾರ ಅವ್ರಿಗೆ ಏನಾಗ್ತದೆ, ಅಮರತ್ವ ಸಿಗ್ತೈತೆ ಅನ್ನೋಂತ ನಂಬಿಕೆಯಲ್ಲಿ ವಿಷ್ಣು ಏನ್ ಮಾಡ್ತಾನಂದ್ರ ಕಿತ್ಕೊಳ್ಳುವಂತ ಸಂದರ್ಭದಲ್ಲಿ ಏನ್ ಆಗ್ತೈತಿ, ಘರ್ಷಣೆ ಉಂಟಾಗಿ ಭಾರತದ 4 ಸ್ಥಳಗಳಲ್ಲಿ ಏನಾಗ್ತೈತಿ, ಆ ಪವಿತ್ರ ತೀರ್ಥ ಬೀಳ್ತೈತಿ ಅನ್ನೋದು ನಂಬಿಕೆ. ಇಂದಿಗೂ ಕೂಡ ಆ 4 ಸ್ಥಳಗಳನ್ನ ನಾವೇನ್ ಮಾಡ್ತೀವಿ, ಪವಿತ್ರ ಸ್ಥಳಗಳಂತ ಹೇಳ್ತೀವಿ. ಜೊತೆಗೆ ಆ 4 ಸ್ಥಳಗಳಲ್ಲಿ ಮಾತ್ರ ಏನಾಗ್ತೈತಿ, ಕುಂಭಮೇಳ ನಡೆತೈತಿ. ಇನ್ನು ಆ 4 ಸ್ಥಳ ಯಾವಂತ ಮುಂದೆ ಹೇಳ್ತೀನಿ. ನೆಕ್ಸ್ಟ್, ಕುಂಭಮೇಳ ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಭೆಯಾಗಿತ್ತು ಅಂತ ಹೇಳ್ಬೋದು. ಇದನ್ನ ಪ್ರತಿ 12 ವರ್ಷಕ್ಕೊಮ್ಮೆ ಭಾರತದ 4 ಪವಿತ್ರ ಸ್ಥಳಗಳಲ್ಲಿ ಒಂದಾದ 4 ಸ್ಥಳಗಳಲ್ಲಿ ಬಂದು ಬಿದ್ದಿದೆ ಅಂತ ಹೇಳಿದ್ನಲ್ಲ, ಆ 4 ಸ್ಥಳ ಯಾವಂತ ನೋಡೋದಾಗ ಹರಿದ್ವಾರ, ಉಜ್ಜಯಿನಿ ಮತ್ತು ನಾಸಿಕ್ ಅಥವಾ ಪ್ರಯಾಗ್ರಾಜ್, ಈ 4 ಸ್ಥಳದಲ್ಲಿ ಏನಾಗೈತಿ, ಕುಂಭಮೇಳ ನಡಿತೈತಿ. ಕುಂಭಮೇಳ ವಿಧಗಳನ್ನ ನೋಡೋದಾದ್ರ ಮುಖ್ಯವಾಗಿ 3 ವಿಧಗಳದಾವ. ಅದರಲ್ಲಿ ಅರ್ಧ ಕುಂಭಮೇಳ, ಪೂರ್ಣ ಕುಂಭಮೇಳ ಮತ್ತು ಮಹಾಕುಂಭಮೇಳ. ಇನ್ನು ಅರ್ಧ ಕುಂಭಮೇಳ ಎಷ್ಟು ವರ್ಷಕ್ಕೊಮ್ಮೆ ನಡೀತೈತಿ ಅಂತ ನೋಡೋದಾದ್ರ 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ ನಡೀತೈತಿ. ಅದು ಎಲ್ಲೆಲ್ಲಿ ನಡೀತೈತಿ ಅಂತ ನೋಡೋದಾದ್ರ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ದಲ್ಲಿ ಅರ್ಧ ಕುಂಭಮೇಳ ನಡೀತೈತಿ. ನೆಕ್ಸ್ಟ್, ಪೂರ್ಣ ಕುಂಭಮೇಳ ಎಷ್ಟು ವರ್ಷಕ್ಕೊಮ್ಮೆ ನಡೀತೈತಿ ಅಂದ್ರ ನೋಡೋದಾದ್ರ 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ನಡೀತೈತಿ. ಅದು ಎಲ್ಲಿ ನಡೀತೈತಿ ಅಂತ ನೋಡೋದಾದ್ರ ಪ್ರಯಾಗ್ರಾಜ್ದಾಗ ನಡೀತೈತಿ. ನೆಕ್ಸ್ಟ್, ಮಹಾಕುಂಭಮೇಳ ಎಷ್ಟು ವರ್ಷಕ್ಕೊಮ್ಮೆ ನಡೀತೈತಿ ಅಂತ ನೋಡೋದಾದ್ರ 144 ವರ್ಷಗಳಿಗೆ ನಡೀತೈತಿ. ಇತ್ತೀಚೆಗೆ ಮಹಾಕುಂಭಮೇಳ ನಡೀತು ಜನವರಿ 13, 2025 ಇದೇ ವರ್ಷ ನಡೆದೈತಿ. ಭಾರತದಲ್ಲಿ ಒಟ್ಟು 4 ಸ್ಥಳಗಳಲ್ಲಿ ಕುಂಭಮೇಳ ನಡೀತಂತ ಹೇಳಿದ್ನಲ್ಲ. ನೆಕ್ಸ್ಟ್ ಅವ್ಯಾವ ಅಂತ ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ನೆಕ್ಸ್ಟ್, ಮೊದಲಿಗೆ ಮಹಾರಾಷ್ಟ್ರದ ನಾಸಿಕ್. ಇದೆಲ್ಲೈತಿ ಅಂದ್ರ ಗೋದಾವರಿ ನದಿ ದಡದಲ್ಲಿ ಐತಿ. ನೆಕ್ಸ್ಟ್ ಒನ್ ಮಧ್ಯಪ್ರದೇಶದ ಉಜ್ಜಯಿನಿ. ಇದು ಯಾವ ನದಿ ದಡದಲ್ಲಿ ಐತಿ ಅಂತ ನೋಡೋದಾದ್ರ ಶಿಪ್ರಾ ನದಿ ದಡದಲ್ಲೈತಿ. ಥರ್ಡ್ ಒನ್ ಉತ್ತರಾಖಂಡದ ಹರಿದ್ವಾರ. ಯಾವ ನದಿ ದಡದಲ್ಲೈತಿ ಅಂತ ನೋಡೋದ್ರ ಗಂಗಾ ನದಿ ದಡದಲ್ಲೈತಿ. ನೆಕ್ಸ್ಟ್, ಉತ್ತರ ಪ್ರದೇಶದ ಪ್ರಯಾಗ್ರಾಜ್. ಈ ಯಾವ ನದಿ ದಡದಲ್ಲಿ ಐತಿ ಅಂದ್ರ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಐತಿ. ನೆಕ್ಸ್ಟ್, ಇತ್ತೀಚೆಗೆ ಮಹಾಕುಂಭಮೇಳ ನಡೀತಂತ ಹೇಳಿದ್ನಿ. ಯಾವಾಗ ನಡೀತಂತ ನೋಡೋದಾದ್ರ ಮಹಾಕುಂಭಮೇಳ 2025 ನಡೀತ. ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ ಜನವರಿ 13 ಸ್ಟಾರ್ಟ್ ಆಗಿ ಫೆಬ್ರವರಿ 26 ಮುಗಿತ. ಸತತವಾಗಿ 44 ದಿನಗಳ ಕಾಲ ಮಹಾಕುಂಭಮೇಳ ನಡೀತ. ಜನವರಿ 13 ಮಕರ ಸಂಕ್ರಾಂತಿಯಿಂದ ಸ್ಟಾರ್ಟ್ ಆಗಿ ಫೆಬ್ರವರಿ 26 ಮಹಾಶಿವರಾತ್ರಿ ಏನಾಯ್ತು, ಕೊನೆ ಆಯ್ತು. 44 ದಿನಗಳ ಕಾಲ ನಡೀತ. ಇನ್ನು ಮುಂದಿನ ಮಹಾಕುಂಭಮೇಳ ಯಾವಾಗ ನಡೀತೈತೆ ಅಂತ ನೋಡೋದಾದ್ರ 2169 ಇಸ್ವಿಗೆ ನಡೀತೈತಿ. ಇತ್ತೀಚೆಗೆ ನಡೆದ ಮಹಾಕುಂಭಮೇಳದಲ್ಲಿ ಎಷ್ಟೋ ಲಕ್ಷಾಂತರ ಜನರು ಏನ್ ಮಾಡ್ದ ಹೋಗಿ
ತಮ್ಮ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳನ್ನು ಪರಿಹಾರ ಮಾಡ್ಕೊಂಡು ಅನ್ನೋದು ನಂಬಿಕೆ. ನೆಕ್ಸ್ಟ್ ಇನ್ನು ಮುಂದಿನ ಅರ್ಧ ಕುಂಭಮೇಳ ಮತ್ತು ಪೂರ್ಣ ಕುಂಭಮೇಳ ಯಾವಾಗ ನಡೀತೈತೆ ಅಂತ ನೋಡೋದಾದ್ರೆ ಅರ್ಧ ಕುಂಭಮೇಳ ಮುಂದಿನ ಅರ್ಧ ಕುಂಭಮೇಳ ಯಾವಾಗ ನಡೀತೈತೆ ಅಂದ್ರೆ 2031ಕ್ಕೆ. ಅರ್ಧ ಕುಂಭಮೇಳ ಯಾವಾಗ ನಡೀತೈತಿ 2031ಕ್ಕೆ. ಇನ್ನು ಪೂರ್ಣ ಕುಂಭಮೇಳ ಯಾವಾಗ ನಡೀತೈತೆ ಅಂತ ನೋಡೋದಾದ್ರೆ 2037ಕ್ಕೆ. ಪೂರ್ಣ ಕುಂಭಮೇಳ ಈಗ 2025ಕ್ಕೆ ಅರ್ಧ ಕುಂಭಮೇಳ ನಡೀತು, ಜೊತೆಗೆ ಮಹಾಕುಂಭಮೇಳ ಕೂಡ ಉತ್ತರ ಪ್ರದೇಶದ ಪ್ರಯಾಗರಾಜದಲ್ಲಿ ನಡೀತಾ. ನೆಕ್ಸ್ಟ್ ಇವಾಗ ಪೂರ್ಣ ಕುಂಭಮೇಳ, ಅರ್ಧ ಕುಂಭಮೇಳ ಮತ್ತು ಮಹಾಕುಂಭಮೇಳ ಯಾವಾಗ ನಡೆದಿದೆ, ಇನ್ನು ಮುಂದೆ ಯಾವಾಗ ನಡೀತಾವ ಅಂತ ತಿಳ್ಕೊಂಡ್ವಿ. ಇವಾಗ ಕುಂಭಮೇಳ ನೆನಪಿಟ್ಟುಕೊಳ್ಳುವಂಥ ಕೋಡನ್ನ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ವಿ. ಅದೇನಂತ ನೋಡೋದಾದ್ರೆ ನಾವು ಹರಿಪ್ರಿಯ. ಇಲ್ಲಿ ಈಸಿ ಐತಿ. ನಾ ಅಂದರೆ ಮಹಾರಾಷ್ಟ್ರದ ನಾಸಿಕ್, ಉ ಅಂದರೆ ಮಧ್ಯಪ್ರದೇಶದ ಉಜ್ಜಯಿನಿ, ನೆಕ್ಸ್ಟ್ ಹರಿ ಅಂದರೆ ಉತ್ತರಾಖಂಡದ ಹರಿದ್ವಾರ, ಜೊತೆಗೆ ಹರಿಪ್ರಿಯ ಅಂದರೆ ಇದು ಪ್ರಿಯ ಅಂದರೆ ಉತ್ತರ ಪ್ರದೇಶ ಪ್ರಯಾಗರಾಜ್. ಈಸಿ ಐತಲ್ಲ ಕೂಡ, ನೆನಪಿಟ್ಕೊಳ್ಬೋದು. ನಾವು ಎಷ್ಟೇ ಓದಿದ್ದೀವಿ ಅಂತಂದ್ರೂ ನೆನಪಿಟ್ಕೊಳ್ಳೋದು ನಮಗೆ ಕಷ್ಟ ಆಗುತ್ತೆ. ಆದ್ದರಿಂದ ನಾವು ಯಾವುದೇ ವಿಷಯನ ಓದಿದ್ರು ಕೂಡ ಕೋಡ್ ಮುಖಾಂತರ ನೆನಪಿಟ್ಕೊಂಡ್ರೆ ನಮ್ಗೆ ಸುಲಭವಾಗಿ ನೆನಪುಳಿತೈತಿ. ಗೊತ್ತಾಯ್ತಲ್ಲ, ನಾವು ಹರಿಪ್ರಿಯ. ಇನ್ನು ಎಕ್ಸಾಮ್ದಾಗ ಹೆಂಗೆ ಕೇಳ್ತಾರಂತ ನೋಡೋದಾದ್ರೆ ಹೊಂದಿಸಿ ಬರೆಯ ರೂಪದಲ್ಲಿ ಕೇಳ್ಬೋದು. ಒಂದು ಸೈಡ್ ಸ್ಥಳಗಳನ್ನು ಕೊಡ್ಬೋದು, ಇನ್ನೊಂದು ಕಡೆ ರಾಜ್ಯಗಳು ಕೊಡ್ಬೋದು. ಅಥವಾ ಇತ್ತೀಚೆಗೆ ಏನು ಮಾಡ್ತಾರಂದ್ರೆ ಡೈರೆಕ್ಟ್ ಕ್ವಶನ್ ಕೇಳ್ತಾ ಇಲ್ಲ, ಏನು ಮಾಡ್ತಾರೆ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳು ಕೊಡ್ಕೊಂತ ಹೋಗ್ತಿದ್ದಾರೆ. ಇವುಗಳಲ್ಲಿ ಯಾವ ಸ್ಥಳದಲ್ಲಿ ಕುಂಭಮೇಳ ನಡೀತದೆ ಅಂತ ಕೊಟ್ಬಿಟ್ಟು ಇಲ್ಲಿ 2A ಅಂತ ಕೊಟ್ಬಿಟ್ಟು ಹರಿದ್ವಾರ ಉಜ್ಜಯಿನಿ ನಾಸಿಕ್ ಅಂತ ಕೊಡ್ಬೋದು. ನೆಕ್ಸ್ಟ್ ಪ್ರಯಾಗರಾಜ ಹರಿದ್ವಾರ ಉಜ್ಜಯಿನಿ ಅಂತ ಕೊಡ್ಬೋದು. ಇನ್ನೊಂದು ಮೂರನೇ ಹೇಳಿಕೆಯಲ್ಲಿ 4 ಕೊಡ್ಬೋದು, ನಾಸಿಕ್ ಉಜ್ಜಯಿನಿ ಹರಿದ್ವಾರ ಮತ್ತು ಪ್ರಯಾಗರಾಜ. ಲಾಸ್ಟ್ ಆಪ್ಷನಲ್ಲಿ ಇವುಗಳಲ್ಲಿ ಯಾವುದಲ್ಲ ಅಂತ ಹಿಂಗೂ ಕೊಡ್ಬೋದು, ಅಥವಾ AB ರೂಪದಲ್ಲಿ ಕೊಡ್ಬೋದು. ಎರಡರಲ್ಲಿ ಕೊಟ್ಬಿಟ್ಟು ಇನ್ನೊಂದರಲ್ಲಿ ಒಂದೇ ಕೊಟ್ಬಿಟ್ಟು ಇವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ, ಇದು ಥರ ಕೂಡ ಪ್ರಶ್ನೆನ ಕೇಳುವಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಮಹಾಕುಂಭಮೇಳ ಅಂದ್ರೇನು, ಪೂರ್ಣ ಕುಂಭಮೇಳ ಅಂದ್ರೇನು, ಅರ್ಧ ಕುಂಭಮೇಳ ಅಂದ್ರೇನು ಮತ್ತು ಕುಂಭಮೇಳದ ಇತಿಹಾಸ ಏನು, ಕುಂಭಮೇಳದ ವಿಧಗಳು ಗೊತ್ತಾಯಿತು. ಮುಂದಿನ ಕುಂಭಮೇಳಗಳು ಯಾವಾಗ ನಡೀತವೆ, ಅರ್ಧ ಕುಂಭಮೇಳ, ಪೂರ್ಣ ಕುಂಭಮೇಳ ಮತ್ತು ಮಹಾಕುಂಭಮೇಳಗಳು ಯಾವಾಗ ನಡೀತಾವೆ ಅಂತ ಕೂಡ ಗೊತ್ತಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಸ್ತಿರ್ತಾರಲ್ಲ ಅವರಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.